ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರೋದು ಒಂದು ಭಯಾನಕವಾದ ಘಟನೆ. ಅದೇನೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಜೀವನದಲ್ಲಿ ಆ ಘಟನೆ ಬಂದ್ಬಿಟ್ಟು ನಿಜವಾಗ್ಲೂ ನಡೆದಂತ ಘಟನೆ. ಏನಪ್ಪಾ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದ್ಬಿಟ್ಟು ಕಾರ್ತಿಕ್ ಅಂತೇಳಿ. ಆ ಕಾರ್ತಿಕ್ನವನು ಅವನ ಸ್ವಂತ ಊರು ಬಂದ್ಬಿಟ್ಟು ಹಾಸನ ಆಗಿರುತ್ತೆ. ಆ ಹಾಸನದಲ್ಲಿ ಅವರ ಜೀವನವನ್ನು ತುಂಬಾ ಸುಂದರವಾಗಿ ಕಳೀತಾ ಇರ್ತಾರೆ. ಹಾಗೆ ಅವನು ಒಂದು ಕಂಪನಿಯಲ್ಲಿ ಸಹ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ದಿನಂಪ್ರತಿ ಕೆಲಸ ಮಾಡ್ತಿರುವಾಗ ಒಂದಿನ ಬಂದ್ಬಿಟ್ಟು ಅವರ ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವರ ಚಿಕ್ಕಪ್ಪನ ಊರು ಬಂದು ಸಕಲೇಶಪುರ ಆಗಿರುತ್ತೆ. ಆ ಸಕಲೇಶಪುರದಲ್ಲಿ ಅವ್ರ ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆದ್ಮೇಲೆ ಅವನನ್ನು ತುಂಬಾ ಏಟಾದ ಕಾರಣ ಅವನನ್ನು ಮಂಗಳೂರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ ಕೂಡಲೇ ತುಂಬಾ ಎಮರ್ಜೆನ್ಸಿ ಇದ್ದ ಕಾರಣ ಮಂಗಳೂರು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಆ ವಿಷಯ ಕಾರ್ತಿಕ್ಗೆ ಗೊತ್ತಾಗುತ್ತೆ. ಕಾರ್ತಿಕ್ಗೆ ಗೊತ್ತಾದ ಕೂಡಲೇ ಮನೆಯಲ್ಲಿ ಬಂದು ಕೂತಿರುವಾಗ ಅವ್ರ ತಾಯಿ ಹೇಳ್ತಾರೆ, ಈಗಪ್ಪ ನಿಮ್ ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಮಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಸಹ ಹೌದಮ್ಮ ಅಂತೇಳಿ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಟೀ ಕುಡಿತಿರ್ತಾರೆ. ಆದ ಕೂಡಲೇ ಆ ಸಕಲೇಶಪುರದಲ್ಲಿ ಅವ್ರ ಚಿಕ್ಕಪ್ಪ ಇದ್ದ ಫ್ಯಾಮಿಲಿ ಆ ಕಾರ್ತಿಕನವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಕೂಡಲೇ ಅವ್ರ ಮನೆಯಲ್ಲಿ ಹೀಗೆ ಅಮೌಂಟು ತುಂಬಾ ಎಮರ್ಜೆನ್ಸಿ ಇದೆ, ಅದಕ್ಕೆ ಅಮೌಂಟ್ ಕೊಡಬೇಕು, ನೀನು ಬರ್ತೀಯಪ್ಪ ಅಂತ ಕೇಳ್ತಾರೆ. ಸರಿ ಆಯ್ತಮ್ಮ, ಇವಾಗಲೇ ಬರ್ತೀನಿ ಅಂತೇಳಿ ಅವರ ಚಿಕ್ಕಮ್ಮನಿಗೆ ಹ್ಞೂ ಅಂತೇಳಿ ಆ ಮನೆಯಿಂದ ಹೇಳ್ತಾರೆ. ಅವ್ರ ಮನೆಯಲ್ಲಿ ರಾತ್ರಿ ತುಂಬಾ ಟೈಮ್ ಜಾಸ್ತಿ ಆಗಿದೆ. ಆ ಕಾರಣದಿಂದ ಯಾರಾದರೂ ಇನ್ನೊಬ್ಬರನ್ನ ಕರ್ಕೊಂಡು ಹೋಗು, ಒಬ್ಬನೇ ಕಾರ್ ಓಡಿಸೋನು ಹೋಗ್ಬೇಡ, ಅದು ರಾತ್ರಿ ಸುಮಾರು ಒಂದು 10-11 ಗಂಟೆ ಆಗಿರುತ್ತೆ. ಆ ಕೂಡ ಅವ್ರ ಮನೆಯಲ್ಲಿ ಹೇಳ್ತಾರೆ. ಹೇಳಿದ ಕೂಡಲೇ ಸರಿಯಮ್ಮ ಅಂತೇಳಿ ಅವನು ಅವ್ರ ಸ್ನೇಹಿತರಿಗೆ ಯಾರಿಗಾದ್ರೂ ಬರ್ತಾರ ಅಂತೇಳಿ ಒಂದು ಫೋನ್ ಮಾಡಿ ಕೇಳ್ತಾನೆ. ಕೇಳಿದ್ರೆ ಅವನ ಟೈಮ್ಗೆ ಯಾರೋ ಸಹ ಸಿಗೋದಿಲ್ಲ. ಎಮರ್ಜೆನ್ಸಿ ಇದ್ದ ಕಾರಣ ಅವನು ನಾನು ಒಬ್ಬನೇ ಹೋಗ್ತೀನಿ ಅಂತೇಳಿ ಅವ್ರ ಮನೆಯಲ್ಲಿ ಹೇಳ್ತಾನೆ. ಸರಿ ಹುಷಾರಾಗಿ ಹೋಗು ಅಂತೇಳಿ ಅವ್ರ ಮನೆಯಲ್ಲಿ ಸಹ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಸುಮಾರು ಹಾಸನ ನಂತರ ಒಂದು ರಾತ್ರಿ 10 ಗಂಟೆಗೆ ಬಿಟ್ಟಿರ್ತಾನೆ. 10 ಗಂಟೆಗೆ ಬಿಟ್ಟು ಅವರ ಚಿಕ್ಕಮ್ಮನ ಊರಿಗೆ ಅಂದರೆ ಸಕಲೇಶಪುರಕ್ಕೆ ಬಂದು ಸುಮಾರು ಒಂದು 12 ಗಂಟೆ ಆಗಿರ್ತದೆ. ಆ ಕೂಡಲೇ ಅವರ ಚಿಕ್ಕಮ್ಮನ ಮನೆಯಲ್ಲಿ ಒಂದು ಆ ಅಮೌಂಟನ್ನು ತಗೊಂಡು ಅಲ್ಲಿಂದ ಓಡೋದಕ್ಕೆ ಮುಂದಾದ ಕೂಡಲೇ ಸರಿ ಹುಷಾರಿಗೆ ಹೋಗು, ಯಾರಾದರೂ ನಿನ್ನ ಸ್ನೇಹಿತರನ್ನ ಕರ್ಕೊಂಡ್ ಬರ್ಬೋದಿತ್ತಲ್ಲ ಅಂತ ಕೇಳ್ತಾರೆ. ಅವರು ಯಾರು ಸಿಗ್ಲಿಲ್ಲಮ್ಮ, ಅದಕ್ಕೆ ನಾನೇ ಬಂದೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿಯಪ್ಪ, ತುಂಬಾ ಅಮೌಂಟ್ ಇದೆ, ಹುಷಾರಾಗಿ ಹೋಗು, ಸೇಫ್ಟಿ ಅಂತ ಹೋಗು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಅಂತೇಳಿ ಅವನು ಸಹ ಆ ರಾತ್ರಿ 1 ಗಂಟೆ ಆಗಿರುತ್ತೆ ಆ ಜಾಗವನ್ನು ಅಂದ್ರೆ ಸಕಲೇಶಪುರ ಬಿಡೋಷ್ಟರಲ್ಲಿ. ರಾತ್ರಿ 1 ಗಂಟೆ ಸುಮಾರು ಇನ್ನೇನು ಸಕಲೇಶಪುರ ಊರ್ ದಾಟ್ತಿರ್ತಾನೆ. ಸಕಲೇಶಪುರದ ಲಾಸ್ಟ್ ಎಂಡ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರ್ತದೆ. ಆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸೋದಕ್ಕೆ ಅಂತೇಳಿ ಆ ಕಾರ್ನಲ್ಲಿ ಹೋಗ್ತಾನೆ. ತಗೊಂಡು ಹೋದ ಕೂಡಲೇ ಅವರು ಕೇಳ್ತಾರೆ, ಸುಮಾರು ರಾತ್ರಿ 12ರಿಂದ 1 ಗಂಟೆ ಆಗಿರುತ್ತೆ. ಅದಕ್ಕೊಳ್ಳಿ ಏನ್ ಸರ್ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಕೇಳ್ತಾನೆ. ಹೇಳಿದ ಕೂಡಲೇ ಹೀಗೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಎಮರ್ಜೆನ್ಸಿ ಅಂತೇಳಿ ಆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕುವಂತ ಹುಡುಗನಿಗೆ ಹೇಳ್ತಾನೆ. ಹೇಳಿದ ಕೂಡಲೇ ಅವ್ರು ಹೇಳ್ತಾರೆ, ಸರ್ ನಿಮ್ಗೆ ವಿಷಯ ಗೊತ್ತಿಲ್ವಾ, ಈ ಅಮಾವಾಸ್ಯ ರಾತ್ರಿಯಲ್ಲಿ ಆ ಸಿರಾಡಿ ಘಾಟಲ್ಲಿ ಹೋಗೋದು ತುಂಬಾ ಡೇಂಜರ್ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಏನಪ್ಪ ಹೀಗೆ ಹೇಳ್ತಾ ಇದ್ದೆ, ಏನಾಯ್ತು ಅಂತ ಕೇಳಿದ್ಕೊಳ್ಳಿ. ಇಲ್ಲ ಸರ್, ಆ ಸಿರಾಡಿ ಘಾಟಲ್ಲಿ ಒಂದು ಮೋಹಿನಿ ಇದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆ ಕಾರಣದಿಂದ ನೀವು ಹೋಗೋದು ಉತ್ತಮವಲ್ಲ, ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಹೇಳ್ತಾನೆ, ಇಲ್ಲ ಎಮರ್ಜೆನ್ಸಿ ಇದೆ, ನಮ್ಮ ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ಅವನು ಮಂಗಳೂರಲ್ಲಿದ್ದಾನೆ, ಆದ ಕಾರಣದಿಂದ ಹೋಗ್ಲೇಬೇಕು ಅಂತೇಳಿ ಆ ಪೆಟ್ರೋಲ್ ಹಾಕೋದಂತ ಹುಡುಗನಿಗೆ ಹೇಳಿ ಅವನಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಕಾರ್ ಸ್ಟಾರ್ಟ್ ಮಾಡಿದ ಕೂಡಲೇ ಸರಿ ನಿಮ್ ಇಷ್ಟ ನೋಡಿ ಸರ್, ಹುಷಾರಾಗಿ ಹೋಗಿ ಅಂತೇಳಿ ಅವನು ಸಹ ಅವನಿಗೆ ಹೇಳ್ತಾನೆ. ಅವನು ಎಲ್ಲರೂ ಸಹ ಹೀಗೆ ಹೇಳಿದಾರಲ್ಲ ಅಂತೇಳಿ ಅದೇ ಯೋಚನೆ ಮಾಡ್ಕೋತಾ ಆ ಸಕಲೇಶಪುರ ಎಂಡನ್ನು ದಾಟ್ತಾನೆ. ಸಕಲೇಶಪುರ ದಾಟಿ ಇನ್ನೇನು ಸಿರಾಡಿ ಘಾಟ್ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದ ಕೂಡಲೇ ಒಂದು ಸುಮಾರು ಅಲ್ಲಿಂದ ಒಂದು 9ರಿಂದ 10 ಟರ್ನ್ಗಳಿರ್ತವೆ. 10 ಟರ್ನ್ಗಳೇ ಆ ಸುಮಾರು ಒಂದು 4ರಿಂದ 5 ಟರ್ನ್ ಹಿಡಿದಿರ್ತಾನೆ. ಇನ್ನೊಂದು ತುಂಬಾ ಲಾಂಗ್ ದೊಡ್ಡ ಟರ್ನ್ ಇರ್ತದೆ. ಹಾನಲ್ಲಿ ಆ ಸಿರಾಡಿ ಘಾಟ್ ಇಳಿದಂತೆ ಒಂದು ಆ 9ನೇ ಟರ್ನಲ್ಲಿ ಒಂದು ಚಿಕ್ಕದಾದ ಬಸ್ ಸ್ಟಾಪ್ ಇರ್ತದೆ. ಆ ಬಸ್ ಸ್ಟಾಪಿನ ಮುಂದ್ಗಡೆ ಒಬ್ಬಳು ಹೆಂಗಸ್ ನಿಂತಿರ್ತಾಳೆ. ಹೀಗೆ ದೂರದಿಂದ
ಆ ಹೆಂಗಸು ನಿಂತಿರೋದು ಕಾಣುತ್ತೆ. ನಿಂತ ಕೂಡಲೇ ಅದು ಹೆಂಗಸಿನ ರೂಪದ ಮಾತ್ರ ಕಾಣುತ್ತೆ, ಬಟ್ ಮುಖ ಅಂತೂ ಕಾಣೋದಿಲ್ಲ. ಅಂದರೆ ಅವನಿಗೆ ಒಂದು ನೆರಳಿನ ಆಕಾರದಲ್ಲಿ ದೂರದಿಂದ ನೋಡಿದ ಕೂಡಲೇ ಒಂದು ದೆವ್ವಿನ ಆಕಾರದಲ್ಲಿ ನಿಂತಿರೋದು ಕಾಣುತ್ತೆ. ಕಂಡ ಕೂಡಲೇ ಅವನ ಕಾರನ್ನು ಅಲ್ಲೇ ಸ್ಲೋ ಮಾಡ್ತಾನೆ. ಇದೇನಪ್ಪ ನಿಜವಾಗ್ಲೂ ಮೈನಿ ಬಂದ್ಲ, ಅಲ್ಲಿ ನಿಂತಿರೋದು ಯಾರು ಏನು ಅಂತ ಭಯದಿಂದ ಬರ್ತಾ ಇರ್ತಾನೆ. ನೋಡಿ ಸ್ನೇಹಿತರೆ, ಇದೇ ರೀತಿಯಾದ ಅನುಭವ ನೀವು ನೈಟ್ ಡ್ರೈವ್ ಮಾಡ್ತಾ ಇರ್ತೀರ, ಯಾವುದೋ ಒಂದು ಘಾಟು ಅಥವಾ ಯಾವುದೋ ಒಂದು ಭಯಂಕರವಾದ ಪ್ಲೇಸಲ್ಲಿ ಮಾಡ್ತಿರ್ಬೇಕಾದ್ರೆ ಇದೇ ರೀತಿಯಾದ ಅನುಭವ ನಿಮಗೆ ರೋಡಿನ ಮಧ್ಯದಲ್ಲಿ ಒಂದು ಹೆಂಗಸು ಸ್ಟಾಪ್ ಕೇಳಿದರೆ ನೀವು ಏನು ಮಾಡ್ತೀರಾ ಅಂತ ಹೇಳುತ್ತಾ ಆ ರೋಡಿನ ಮಧ್ಯದಲ್ಲಿ ಆ ಬಸ್ ಸ್ಟಾಪಿನ ಮುಂದೆ ನಿಂತಂಥ ಹೆಂಗಸು ಇವನ ಕಾರಿಗೆ ನೋಡಿದ ಕೂಡಲೇ ಡ್ರಾಪ್ ಕೇಳ್ತಾಳೆ. ಡ್ರಾಪ್ ಕೇಳಿದ ಕೂಡಲೇ ಅವನಿಗೆ ಭಯ ಆಗುತ್ತೆ. ಭಯ ಆದ ಕೂಡಲೇ ಹಾಗೆ ಮುಂದೆ ಬರ್ತಾನೆ. ಸ್ಲೋ ಆಗಿ ಬಂದು ಅವನ ಕಾರಿನ ಹೆಡ್ಲೈಟು ಆ ಹೆಂಗಸಿನ ಮೇಲೆ ಬೀಳುತ್ತೆ. ಬಿದ್ದ ಕೂಡಲೇ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಸುಂದರವಾಗಿದ್ದ ಕೂಡಲೇ ಅವನು ಇದು ಹೆಂಗಸು ಅಂದರೆ ಹೆಣ್ಮಗಳು ಅಂತೇಳಿ ಆವಾಗ ಸ್ವಲ್ಪ ಅವನಿಗೆ ಧೈರ್ಯ ಬರುತ್ತೆ. ಬಂದ ಕೂಡಲೇ ಏನಾಯಿತು ಅಂತೇಳಿ ಹತ್ತಿರದಲ್ಲಿ ಕೇಳ್ತಾನೆ. ಬಂದು ಅವಳು ಹೇಳ್ತಾಳೆ, ಸರ್ ನಮ್ದು ಅಲ್ಲೊಂದು ತೋಟ ಇದೆ, ಆ ಬಸ್ಸಿಗೆ ಅಲ್ಲಿವರೆಗೂ ಸ್ಟಾಪ್ ಕೊಡಿ ಅಂದರೆ ಕೊಡಲಿಲ್ಲ, ಇಲ್ಲೇ ಬಸ್ ಸ್ಟಾಪ್ ಇರೋದು, ಇಲ್ಲಿಗೆ ಸ್ಟಾಪ್ ಕೊಡೋದು, ಬೇರೆ ಕಡೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಬಸ್ಸಿನವ್ರು ಹೇಳಿದ್ರು, ಇಲ್ಲೇ ಇಳಿಸಿ ಹೋದ್ರು ಅಂತೇಳಿ ಅವಳು ಹೇಳ್ತಾಳೆ. ಹೇಳಿದ ಕೂಡಲೇ ಸರಿ ಆಯಿತು ಹತ್ತುಗೊಳ್ಳಿ ಅಂತೇಳಿ ಅವನು ಸಹ ಅವನ ಕಾರಲ್ಲಿ ಕೂಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಅವಳು ಕಾಲಿಟ್ಟ ಕೂಡಲೇ ಹೆಡ್ಲೈಟ್ ಹೋಗುತ್ತೆ. ಅಂದರೆ ಕಾರಿನ ಒಳಗಡೆ ಕಾಲಿಟ್ಟ ಕೂಡಲೇ ಹೆಡ್ಲೈಟ್ ಹೋಗಿಬಿಡುತ್ತೆ. ಬಟ್ ಅವನಿಗೆ ಹಾಗೆ ಹೊರಗಡೆ ಬಂದು ಆ ಬಾನಟನ್ನು ಎತ್ತಿ ನೋಡ್ತಾನೆ, ಅಲ್ಲಿ ಏನೂ ಸಹ ಆಗಿರೋದಿಲ್ಲ. ಅವನಿಗೆ ಸ್ವಲ್ಪ ಅವಾಗ ಡೌಟ್ ಬರುತ್ತೆ. ಬಂದ ಕೂಡಲೇ ಆ ಬಾನಟ್ ಎತ್ತಿ ಹಾಗೆ ಆ ಹೆಂಗಸಿನ ಮುಖವನ್ನು ನೋಡ್ತಾನೆ. ಅವನು ಸಹ ಇವನಲ್ಲಿ ತಿರುಗಿಟ್ಕೊಂಡು ನೋಡ್ತಾ ಇರ್ತಾಳೆ. ಮತ್ತೆ ಬೇಡಪ್ಪ ಅಂತೇಳಿ ವಾಪಸ್ ಬಂದು ಆ ಕಾರಿನ ಒಳಗಡೆ ಕೂತು ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಹಾಗೆ ಮುಂದೆ ಹೋಗ್ತಂತೆ ಆ ಹೆಂಗಸಿಗೆ ಕೇಳ್ತಾನೆ, ಏನು ಮೇಡಮ್ ಈ ದಾರಿಯಲ್ಲಿ ಮೋಹಿನಿ ಇದ್ದಾಳಂತೆ, ದೆವ್ವ ಇದೆ ಅಂತೆ ಆ ಹುಡುಗ ಹೇಳಿದ, ಅಂದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕುವಂಥ ಹುಡುಗ ಹೇಳಿದ, ನಿಜನಾ ಅಂತೇಳಿ ಅವನು ಕೇಳ್ತಾನೆ. ಕೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲಿ ಹಾಗೇನೂ ಇಲ್ಲ, ಯಾರು ನಿಮ್ಗೆ ಹೇಳಿದ್ದು, ನಾನು ಇದೇ ರೋಡಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದೀನಿ, ನನಗೆ ಈ ರೀತಿ ಏನು ಕಂಡು ಬಂದಿಲ್ಲ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅವನು ಹೇಳ್ತಾನೆ, ನೀವು ಇಲ್ಲೇ ಓಡಾಡ್ತಾ ಇದ್ದೀರ ಅಂತ ಕೇಳಿದ ಕೂಡಲೇ ಹಾಗಲ್ಲ, ನಮ್ಮ ತೋಟ ಇಲ್ಲೇ ಇರೋದು ಅದಕ್ಕೆ ಅಂತ ಹೇಳ್ತಾಳೆ. ಮತ್ತೆ ಇನ್ನೊಂದು, ಆ ಹುಡುಗ ಹೇಳಿದ ಆ ಮೋಹಿನಿ ಈ ದಾರಿಯಲ್ಲಿ ಯಾರಾದರೂ ಡ್ರಾಪ್ ಕೊಟ್ಟರೆ ಅವ್ರನ್ನೆಲ್ಲರನ್ನೂ ಸಾಯಿಸ್ತಾಳೆ ಅಂತ ಹೇಳಿದ್ದ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅವಳು ಅಂತಾಳೆ, ಯಾರು ಹೇಳಿದ್ರು ಎಲ್ಲರನ್ನೂ ಸಾಯಿಸ್ತೇನೆ ಅಂತ, ನನ್ನ ಮೇಲೆ ಯಾರು ಕೆಟ್ಟದಾಗಿ ಆಸೆ ಪಡ್ತಾರೋ, ಕೆಟ್ಟದಾಗಿ ನಡ್ಕೋತಾರೋ ಅಥವಾ ಸಾಯಿಸ್ತೀನಿ ಅಂತೇಳಿ ಅವಳು ಹೇಳ್ತಾಳೆ. ಅಂತೇಳಿ ಅವನು ಕೇಳ್ತಾನೆ, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದ ಕೂಡಲೇ ಅವಳು ಹಾಗಲ್ಲ, ಅವಳು ಸಾಯಿಸ್ತಾಳೆ, ಕೆಟ್ಟವ್ರನ್ನ ಸಾಯಿಸ್ತಿರ್ಬಹುದು ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅಲ್ಲ ಕ್ಯಾಜುವಲ್ ಆಗಿ ಹೇಳಿದೆ ಅಂತೇಳಿ ಅವಳು ಅಂತಾಳೆ. ಅಂದ್ಕೂಡಲೇ ಹೌದಾ ಅಂತೇಳಿ ಅವನು ಸಹ ಸ್ವಲ್ಪ ಭಯವನ್ನು ಕಡಿಮೆ ಮಾಡ್ಕೊಂಡು ಸರಿ ಅಂತ ಹೇಳ್ತಾನೆ. ಹೇಳಿ ಇನ್ನೂ ಎಷ್ಟು ದೂರ ಮೇಡಮ್ ನಿಮ್ಮ ತೋಟ ಇರೋದು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲೇ ಇರೋದು, ಸ್ಟಾಪ್ ಮಾಡಿ ಹತ್ತಿರದಲ್ಲಿದೆ ಅಂತೇಳಿ ಆ ತೋಟದೊಂದು ಚಿಕ್ಕದಾದ ಕಾಲ್ದಾರಿ ಬರುತ್ತೆ, ಆ ಕಾಲ್ದಾರಿ ಹತ್ರ ಇಳ್ಕೊತಾಳೆ. ಇಳ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಹಾಗೆ ಹೋಗ್ತಾಳೆ. ಹೋದ್ಕೊಳ್ಳೆ ಇವನು ಹೇಳ್ತಾನೆ, ಸ್ವಲ್ಪ ಮೂವ್ ಮಾಡಿ, ಏನು ಮೇಡಮ್ ಒಂದು ಥ್ಯಾಂಕ್ಸು ಸಹ ಹೇಳಿಲ್ಲ, ಹಾಗೆ ಹೋಗ್ತಾ ಇದ್ರು ಅಂತೇಳಿ ಹೊರಗಡೆ ಇಳಿದು ಕೇಳೋದಕ್ಕೆ ನಿಲ್ತಾನೆ. ನೋಡಿದ್ರೆ ಅವಳು ಅಲ್ಲಿ ಕಾಣಿಸೋದೇ ಇಲ್ಲ. ಅಂದರೆ ಇಷ್ಟೊತ್ತನ ಬಂದಿದ್ದು ಎಲ್ಲಿ ಹೋದ್ಲಿ ಇವಳು ಅಂತೇಳಿ ಆ ಕಾರಿನ ಸುತ್ತಮುತ್ತ ಇಳಿದು ನೋಡ್ತಾನೆ, ಅವಳು ಎಲ್ಲಿ ಕಾಣೋದೇ ಇಲ್ಲ. ಅವನಿಗೆ ಒಂದು ಸ್ವಲ್ಪ ಭಯ ಆಗಿಬಿಡುತ್ತೆ. ಅಂದರೆ ನನ್ನೊಟ್ಟಿಗೆ ಬಂದಿದ್ದು ಇಷ್ಟೊತ್ತನ ಮೋಹಿನಿನ ಅಂಥೇಳಿ ಅವನಿಗೆ ಭಯ ಆಗಿ ಸಡನ್ಲಿ ಆ ಕಾರ್ ಒಳಗಡೆ ಕೂತ್ಕೊಂಡು ಡ್ರೈವ್ ಮಾಡ್ತಾನೆ. ಹೋಗಿ ಇನ್ನೇನು ಬೆಳಗಿನ ಜಾವು ಮಂಗಳೂರಿಗೆ ಮುಟ್ತಾನೆ. ಮುಟ್ಟಿ ಈ ಅಮೌಂಟನ್ನು ತಲುಪಿಸಿ ಮತ್ತು ವಾಪಸ್ಸು ಅವ್ರ ಚಿಕ್ಕಪ್ಪನಿಗೆ ಟ್ರೀಟ್ಮೆಂಟಿಗೆ ಅಮೌಂಟನ್ನು ಕೊಟ್ಟು ವಾಪಸ್ ಬರ್ತಾನೆ. ವಾಪಸ್ ಬಂದು ಅವ್ರ ಚಿಕ್ಕಪ್ಪನ ಮನೆಯಲ್ಲಿ ಬರ್ತಾನೆ. ಸಕಲೇಶ್ಪುರಿಗೆ ಬಂದು ಕೂತು ಟೀ ಕುಡಿತಾ ಇರ್ತಾನೆ. ಕುಡಿತಿರ್ಬೇಕಾದ್ರೆ ಇವನಿಗೆ ಆದಂಥ ಅನುಭವ ಅಲ್ಲಿ ಮನೆಯಲ್ಲಿ ಶೇರ್ ಮಾಡ್ಕೊತಾನೆ. ಅವರ ಚಿಕ್ಕಪ್ಪನ ಮಗನ ಹತ್ರ, ಹೀಗೂ ನಾನು ನಿನ್ನೆ ನೈಟ್ ಹೋಗುವಾಗ ಒಂದು ಹೆಂಗ್ಸ್ ಹತ್ಕೊತು ಆ ಬಸ್ ಸ್ಟಾಪ್ನ ಹತ್ರ ಹತ್ಕೊಂಡು ಅಲ್ಲಿ ನಮ್ಮದು ತೋಟ ಇದೆ ಇಳಿಸು ಅಂತ ಹೇಳಿತು,
ಅಲ್ಲಿವರೆಗೂ ಮಾತಾಡ್ಕೊಂಡೇ ಹೋಯ್ತು. ಅಲ್ಲಿ ಹೋಗಿ ನೋಡಿದ್ರೆ ಅವಳು ಹಿಡಿದುಗಡೆ ಹೊರಗಡೆ ಇಳಿದು ನೋಡಿದ್ರೆ ಅವಳು ಕಾಣಲೇ ಇಲ್ಲ, ಎಲ್ಲಿ ಹೋದ್ಲು ಅಂತ ಹೇಳ್ತಾನೆ. ಅವರಿಗೆ ಆ ಸಕಲೇಶ್ಪುರದಲ್ಲಿ ಇದ್ದಂಥ ಎಲ್ಲರಿಗೂ ಸಹ ಅದು ಗೊತ್ತಿರ್ತದೆ. ಅಂದರೆ ಅವನು ಆ ನಿಜವಾಗ್ಲೂ ನಡೆದಂಥ ಘಟನೆ ಹೇಳ್ತಾನೆ. ಅಲ್ಲಿ ಆ ತೋಟದಂದರೆ ಆ ಬಸ್ ಸ್ಟಾಪಿನ ಒಂದು ಹತ್ತಿರದಲ್ಲಿ ಒಂದು ದುರಂತ ಘಟನೆ ಆಗಿತ್ತು. ಒಂದು ಹೆಂಗಸನ್ನ ಯಾರೋ ದುರಾತ್ಮರು ಅಲ್ಲಿ ಭಯಂಕರವಾದ ಚಿತ್ರಹಿಂಸೆ ಕೊಟ್ಟು ಅವರ ಮಾಡಿರ್ತಾರೆ. ಅಂದರೆ ಆ ಹಿಂಸೆ ಅಲ್ಲಿ ಆ ಬಸ್ ಸ್ಟಾಪಿನ ಸುತ್ತಮುತ್ತಲಿನ ಅಂತರಾತ್ಮ ಪಿಶಾಚಿಯಾಗಿ ಸುತ್ತಾಡ್ತಾ ಇರ್ತಾಳೆ. ಅವಳು ಅದೇ ಬಸ್ ಸ್ಟಾಪಲ್ಲಿ ನಿಂತು ಡ್ರಾಪ್ ಕೇಳ್ತಾಳೆ. ಯಾರು ಡ್ರಾಪ್ ಕೇಳ್ತಾರೆ, ಡ್ರಾಪ್ ಕೊಟ್ಟವ್ರಿಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ರೀತಿ ಇದ್ದವ್ರಿಗೆ ಬಿಡ್ತಾಳೆ. ಅದೇ ರೀತಿಯಾದ ಕೆಟ್ಟದಾದ ರೀತಿಯಲ್ಲಿ ಅವಳೊಟ್ಟಿಗೆ ನಡ್ಕೊಂಡ್ರೆ ಅದೇ ದಾರಿಯಲ್ಲಿ ಅವಳನ್ನ ಸಾಯಿಸ್ತಾ ಇರ್ತಾಳೆ. ಇದು ಇಲ್ಲಿವರೆಗೂ ನಿಜವಾಗ್ಲೂ ನಡೆದಂಥ ಘಟನೆ. ಈಗೂ ಸಹ ಆ ಮೋಹಿನಿ ಅದೇ ದಾರಿಯಲ್ಲಿ ಇರ್ತಾಳೆ. ಇನ್ನುವರೆಗೂ ಅದೇ ಸಿರಾಡಿ ಘಾಟ್ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಭಾಷೆ